ಬೆಡ್ಶೀಟ್ ಬೇಕೇನ್ರಮ್ಮ? ಬನ್ರಮ್ಮ, ಉಲ್ಲನ್ ಬೆಡ್ಶೀಟು ತಂದಿದ್ದೀನಿ. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ನಾಲ್ವರು ಬೇಕಾದರೂ ಓದ್ಕೋಬೋದು ಅಂತ ಬೆಡ್ಶೀಟ್ ತಂದಿದ್ದೀನಿ. ಬರ್ರಮ್ಮ, ಬನ್ನಿ ಅಕ್ಕವ್ರೆ, ಬನ್ನಿ ಅಮ್ಮವ್ರೆ, ಬನ್ನಿ ಅಕ್ಕ, ಬನ್ನಿ ಆಂಟಿ. ಈ ಬೆಡ್ಶೀಟು ಬೇರೆ ಎಲ್ಲೂ ಸಿಗಲ್ಲ, ನನ್ನ ಹತ್ರ ಮಾತ್ರ. ಚಳಿ ಆಗೋರಿಗೆ ಬಿಸಿ ಮಾಡುತ್ತೆ, ಬಿಸಿ ಆಗಿರೋರಿಗೆ ತಣ್ಣಗೆ ಮಾಡುತ್ತೆ. ಬನ್ನಿ ಅಕ್ಕವ್ರೆ, ಬನ್ನಿ ಅಣ್ಣವ್ರೆ, ಬನ್ನಿ ಬನ್ನಿ, ಬೇಗ ಬೇಗ. ಅಣ್ಣವ್ರೆ, ನಮ್ದಕ್ಕೆ ಕೂಡ ಒಂದು ಬೆಡ್ಶೀಟ್ಗೆ ಬೇಕಾಗಿತ್ತು, ಹುಲ್ಲನ್ ಬೆಡ್ಶೀಟು. ಈ ಚಳಿಗಾಲ ಅಲ್ವಾ, ನಮ್ದು ಮನೇಲಿ ಎಲ್ಲ ಕಾಟನ್ ಬೆಡ್ಶೀಟೇ ಇದಾವೆ. ತಣ್ಣಗೆ ಹಾಕ್ಬಿಡ್ತವೆ ಬೆಳಗಿನ ಜಾವ. ತುಂಬಾ ಥಂಡಿಗೆ ಆಗಿದೆ ಈಗ ಅಲ್ವಾ, ಅದಕ್ಕೆ ನಮ್ದು ಒಂದು ಬೆಡ್ಶೀಟ್ ತಗೋಬೇಕು ಅಂತ ಇದ್ವಿ. ಹೇಗೋ ನೀವು ಈಗಲೇ ತಂದಿದ್ದೀರಾ, ಬನ್ನಿ ಹಿಲ್ಸ್ ಬನ್ನಿ, ನಮ್ದು ಒಂದು ಬೆಡ್ಶೀಟ್ ತಗೋಬೇಕು. ನೋಡಕ್ಕ, ಯಾವ ಬೆಡ್ಶೀಟ್ ಬೇಕು ಅಂತನಾ? ನಿನ್ಗೆ ಯಾವ್ದು ಬೇಕು ನೋಡು, ತುಂಬ ಚೆನ್ನಾಗಿದ್ದಾವೆ ಎಲ್ಲನ. ಇವನು ಓದ್ಕೊಂಡ್ರೆ ನಿಮಗೆ ಬೆಳಗ್ಗೆ 6 ಗಂಟೆವರೆಗೂ ಸ್ವಲ್ಪನೂ ಎಚ್ಚರ ಆಗಲ್ಲ, ಅಷ್ಟು ಚೆನ್ನಾಗಿರ್ತವೆ. ಸ್ವಲ್ಪ ಥಂಡಿನೂ ಆಗಲ್ಲ ಅಕ್ಕವ್ರೆ, ತಗೊಳ್ಳಿ, ತುಂಬ ಚೆನ್ನಾಗಿದ್ದಾವೆ ಬೆಡ್ಶೀಟು. ಹೌದಾ, ಸರಿ ಇರಿ ಸ್ವಲ್ಪ. ಇಲ್ಲಿ ನಮ್ದು ಗುಂಡಂದು ಅಕ್ಕ ಮತ್ತೆ ಲಕ್ಷ್ಮಿ ಅಕ್ಕ ಇದಾರೆ, ಕರಿತೀನಿ. ಅವ್ರು ಕೂಡ ಒಂದೊಂದು ಬೆಡ್ಶೀಟ್ ತಗೋಬೇಕು ಅಂತ ಹೇಳ್ತಾ ಇದ್ರು, ಹುಲ್ಲನ್ ಬೆಡ್ಶೀಟು. ಹೌದಾ, ಸರಿ, ಬೇಗ ಕರಿಯಕ್ಕ. ನಾನು ಇನ್ನು ಮಾರ್ಕೊಂಡು ಹೋಗ್ಬೇಕಿನ್ನ, ಬಿಸಿಲಾಗುತ್ತೆ ತಿರ್ಗಾ ಟೈಮ್ ಆದ್ರೆ. ಲಕ್ಷ್ಮಿಂದ ಅಕ್ಕ, ಗುಂಡಂದು ಅಕ್ಕ, ಭಾಗ್ಯಂದ ಅಕ್ಕ, ಹುಲ್ಲನ್ ಬೆಡ್ಶೀಟ್ಗೆ ತಂದಿದೆ ಈ ಹಣ್ಣ, ಬೇಗ ಬನ್ನಿ, ತುಂಬಾ ಚೆನ್ನಾಗಿದಾವೆ ಬೆಡ್ಶೀಟು. ಎಂತ ಬೆಡ್ಶೀಟೆ ಬಾನು? ಉಲ್ಲನ್ ಬೆಡ್ಶೀಟೆ? ಹೌದು ಗುಂಡಂದ ಅಕ್ಕ, ಹುಲ್ಲನ್ ಬೆಡ್ಶೀಟ್ಗೆ ತಂದಿದೆ ಹಣ್ಣ. ಹೋದ್ಸಲ ನೈಟಿಗೆ ಮಾರಕ್ ಬಂದಿತ್ತು ಇದೇ ಹಣ್ಣ, ಈ ಸಲ ಬೆಡ್ಶೀಟ್ಗೆ ತಗೊಂಡ್ಬಂದಿದೆ, ಬನ್ನಿ. ಚೆನ್ನಾಗಿದಾವೆ ಅನ್ಸುತ್ತೆ, ನಮ್ದು ಇನ್ನೂ ನೋಡಿಲ್ಲ. ನಿಮ್ದು ಬಂದ್ಮೇಲೆ ನೋಡೋಣ ಅಂತ ಹೇಳಿ ನಿಮ್ಮನ್ನ ಕರೆದಿದ್ದು. ಲಕ್ಷ್ಮಿ ಅಕ್ಕ ಬರ್ಲಿಲ್ಲ ಗುಂಡಂದ ಅಕ್ಕ? ಹೆಂಗಮ್ಮ, ಅವಳು ನೋಡ್ಲಿಲ್ಲ, ಬಂದ್ಲಾ ಇಲ್ವಾ ಅಂತೇಳಿ. ನೀನ್ ಕರ್ದಲ್ಲ ಕೇಳಿಸು ನನಗೆ, ಅದಕ್ಕೆ ಜಾಲ್ದ್ ಬಂದೆ. ಸೊಳಗಾಲ ಅಲ್ಲ, ಗಡ ಗಡ ನೋಡ್ದಂಗಾಗುತ್ತೆ. ಆಗ ಇವು ಕಾಟನ್ ಬೆಡ್ಶೀಟ್ ತಣ್ಣಗಾಗ್ತವೆ ಬೆಳಗಿನ ಜಾವ. ಹಂಗೇನಿ 3 ಗಂಟೆ 4 ಗಂಟೆ ಹಂಗೆ ನಿದ್ದೆನೇ ಬರಲ್ಲ. ಅದಕ್ಕೇನಿ ಉಲ್ಲನ್ ಬೆಡ್ಶೀಟ್ ಯಾರನ್ನ ಬಂದ್ರೆ ತಾಮನ ಅಂತಿದ್ದೆ. ಹೆಂಗೋ ಈ ಅಣ್ಣ ಬಂದೈತೆ ಅಂತೀಯ, ಒಂದು ತಾಮನ್ ನಡಿ, ಇಬ್ರು ಒಂದೊಂದು. ರೇಟ್ ಮಾತಾಡಿ, ಹೆಂಗಂತೆ ರೇಟು? ನಾ ರೇಟು ಏನು ಕೇಳೇ ಇಲ್ಲ ಗುಂಡಂದ ಅಕ್ಕ, ಈಗ ತಾನೇ ಬಂತು ಬೆಡ್ಶೀಟ್ ಅಂತ ಹೇಳಿ ಹಣ ಇಲ್ಲಿ ಇಳಿಸು, ನಮ್ದಕ್ಕೆ ತಗೋಬೇಕು ಅಂತ ಹೇಳ್ದೆ, ಇಳಿಸಿ ನಿಂತಿದೆ. ಬನ್ನಿ ನೋಡ್ಬನ್ನಿ, ನೋಡ್ಬಿಟ್ಟು ಆಮೇಲೆ ರೇಟ್ ಕೇಳೋಣ. ಏನಪ್ಪ, ಉಲ್ಲನ್ ಬೆಡ್ಶೀಟೆ ತಾನೇ ತಂದಿರೋದು? ಆಮೇಲೆ ಅಂತವಿಂತ ತೊಂದ್ಗಿಂದಿ ದುಡ್ಡು ಕೊಟ್ಟು ಆಮೇಲೆ ಎಂತೆಂತವೋ ತಾಮಂಗಾದತ್ತು. ನಮ್ಗೆ ಉಲ್ಲನ್ ಬೆಡ್ಶೀಟೇ ಬೇಕು, ಚೆನ್ನಾಗಿರ್ತಾವ ತಾನೆ, ಬೆಚ್ಚಿಗಿರ್ಬೇಕು ಮನಿಕೆ ಮಕ್ಕಿ. ಉಲ್ಲನ್ ಬೆಡ್ಶೀಟೆ ಕಣಜಿ, ಚೆನ್ನಾಗಿದ್ದಾವೆ. ಕ್ವಾಲಿಟಿ ನೋಡಲಿ, ಹೈ ಕ್ಲಾಸ್ ಕ್ವಾಲಿಟಿ. ನಾನು ಅಂತವಿಂತವ್ ತರೋದಿಲ್ಲ, ಚೆನ್ನಾಗಿರೋ ಮಾತ್ರನೇ ತರೋದು. ನೋಡು, ಇದನ್ನ ಓದ್ಕೊಂಡ್ರೆ ಸ್ವಲ್ಪನೂ ಚಳಿ ಆಗದೇ ಇಲ್ಲ. ಚಳಿಗಾಲ ಅಲ್ಲ, ಬೇಸಿಗೆ ಕಾಲ ಇದ್ದಂಗಿರುತ್ತೆ. ಇದನ್ನೇನಾದ್ರೂ ಓದ್ಕೊಂಡು ಮನಿಕಂಡ್ರಿ. ನಮ್ಮ ಅಜ್ಜನು ಸೋಳಿ ಯಾವನ ಕಾಂಬಳಿನ ತಕಬೇಕು ಅಂತ ಹೇಳ್ತಿತ್ತು. ಅದಕ್ಕೆ ನಾನು ಉಲ್ಲನ್ ಬೆಡ್ಶೀಟ್ ತಾಮನ ಬಿಡು, ಯಾರನ್ನ ಬಂದ್ರೆ ಅಂತಿದ್ದೆ. ಇವು ಇಬ್ರು ಓದ್ಕೋಬೋದಾ? ಹ್ಞೂ ಕಣಜಿ, ಇಬ್ರೇನು 4 ಜನ ಓದ್ಕೋಬೋದು, ಅಷ್ಟು ದೊಡ್ಡದಾಗಿದ್ದಾವೆ. 4 ಬೇಡ, ಏನು ಬೇಡ, ಸಾಕು. ನಮ್ಮ ಅಜ್ಜಿಗೊಂದು ನನಗೊಂದು 2 ಕೊಡು ಸಾಕು. ಹೆಂಗೆ ಹೇಳು ರೇಟು? ಲಕ್ಷ್ಮಕ್ಕ, ನೀನು ತಾಂತೀನಿ? ನನ್ಗೊಂದು ಬೇಕಾಗಿತ್ತಮ್ಮ. ನಮ್ಮ ಮನೆಗೂ ಬರೇನೆ ಕಾಟನ್ ಬೆಡ್ಶೀಟ್ ಇದಾವೆ, ಸಣ್ಣವ ಇದಾವೆ, ದೊಡ್ಡ ಒಂದು ಇಲ್ಲ. 1 2 3 ಓದ್ಕೊಂಬಂತದ ತಾಮನ ಅಂತಿದ್ದೆ. ಹೆಂಗೋ ಇವಣ್ಣಯ್ಯ ತೊಂದೈತಿ ದೊಡ್ಡವ, ನಾನು ಒಂದು ತಾಂತೀನಮ್ಮ. ತಕೊಳ್ರಿ ಎಲ್ಲರೂ ಒಂದೊಂದು, ರೇಟ್ ಮಾತಾಡಿ ತಾಮನ ಸ್ಯಾನೆ ತಾಂಡ್ರೆ ಕಮ್ಮಿ ಮಾಡಿಕೊಡು ತವಣ್ಣಯ್ಯ. ಹೆಂಗಣ ಒಂದು? ಅಜ್ಜಿ, ದೊಡ್ಡವು 1,000 ರೂಪಾಯಿ ಒಂದು ಸ್ವಲ್ಪ ಸಣ್ಣವಿರವು 500 ರೂಪಾಯಿ. 1,000 ರೂಪಾಯಿ ಜೊತೆ ಅವು. ಯಾವ ಕೊಡ್ಲಿ, ದೊಡ್ಡ ಕೊಡ್ಲಾ ಸಣ್ಣ ಕೊಡ್ಲಾ? 1,000 ರೂಪಾಯಿ? 1,000 ರೂಪಾಯಿನ ಎಲ್ಲಿ ಯಾವ ಮನೆ ಹೊಡ್ತಂದು ಕೊಡೋಣ ನಿನ್ಗೆ? ಅಲ್ಲ, ರೇಟ್ ಹೇಳ್ತೀಯ ಅಂದ್ರೆ ಅದಕ್ಕೇನು ಲೆಕ್ಕನೇ ಬೇಡನಪ್ಪ, ಹಂಗೆ ಹೇಳ್ತೀಯ. 1,000 ರೂಪಾಯಿ ಅಂತಿ, ಸುಮ್ಮನ ಕೊಡ ರೇಟ್ ಹೇಳು ಒಂದು ಅಚ್ಚುಕಟ್ಟಾಗಿ. ಸುಮ್ಮನೆ ಯಾಕೆ ಉದ್ದು ಕೇಳ್ತೀಯ ಓಟ? ಬೆಡ್ಶೀಟ್ ನೋಡಜ್ಜಿ ಹೆಂಗ ಇದಾವೆ ಅಂತ ನೋಡಿ ಮಾತಾಡು. ಎಷ್ಟು ದಪ್ಪ ಇದಾವೆ ನೋಡು, ಒಂದಿಷ್ಟು ಚಳಿ ಆಗಲ್ಲ ಓದ್ಕೊಂಡ್ರೆ. ಗಂಡ ಹೆಂಡತಿ ಇಬ್ರು ಒಂದೇ ಬೆಡ್ಶೀಟ್ ಓದ್ಕೊಂಡು ಮನಿಕೆಬೋದು, ಬೆಚ್ಚಿಗಿರುತ್ತೆ. ನೋಡ್ಕೊಂಡಕಯ್ಯೋ, ನೀನು ಮಾಮನೂ ಒಂದೇ ಬೆಡ್ಶೀಟ್ ಓದ್ಕೊಂಡು ಮನಿಕೆಬೋದು, ದೊಡ್ಡದಾಗ ಇದಾವಂತೆ. ಅಕ್ಕ ಒಂದೇ ಸಾಕು, ಎರಡೇನ್ ತಾಂತೀಯ, ಮಾಮ್ಗೊಂದು ನಿನಗೊಂದು ಅಂತಾನೆ. ಅಯ್ಯೇ ಲಕ್ಷ್ಮಕ್ಕ, ಅವ ಅಣ್ಣ ಮುಂದೆ ಏನ್ ಮಾತಾಡ್ತೀಯ? ನಾಚಿಕೆಗಲ್ಲ ನಿನ್ಗೊಂದು ಈಟುನು? ಯಾವಾಗ್ಲೂ ನುಕ್ಸಾರ ನಿಂದು. ಬೆಡ್ಶೀಟ್ ತಾಮನ ಅಂತ ಹೇಳಿ ನಾನು ಬಂದೆ, ಇವಳಬ್ಳು ಮಾಮನು ನೀನು ಒಂದೇ ಬೆಡ್ಶೀಟ್ ಓದ್ಕೊಂಡ್ರಿ ಅಂತಾನ ಮಾತಾಡೋದು ನೋಡು, ನಾಸಿ ಕೆಟ್ಟಾಳು. ನನ್ನ ಮೇಲೆ ಯಾಕೆ ರೇಟ್ ಸಿಗುಂಡಕಯ್ಯ? ನಾನೇನು ಅಂತ ತಪ್ಪು ಮಾಡಿದ್ದು? ಅಲ್ಲ, ಮಾಮ್ಗೊಂದು ನಿನಗೊಂದು ಅಂತ ಹೇಳಿ ತಾಂಡ್ರೆ ಜಾಸ್ತಿ ದುಡ್ಡು ಆಗುತ್ತೆ, ಒಂದೇನೆ ತಕೊಂಡು ಒತ್ಕೇಳ್ರಿ, ದೊಡ್ಡದಾಗಿರುತ್ತೆ, ಚಳಿ ಆಗಲ್ಲ ಅವಾಗ ಅಂತ ಹೇಳಿದ್ದು. ನೀನ್ ಯಾಕಂತ ತಪ್ಪು ತಿಳ್ಕೊಂತೀಯ? ಏನನ್ನ ಮಾತಾಡಕ್ಕಿಲ್ಲಮ್ಮ, ನೀನಂತೂ ಹಂಗೇನೆ ನನ್ನ ಮೇಲೆ ಹಂಗೆ ಉರ್ದ್ ಬೀಳ್ತೀಯ. ಸುಮ್ಮನೆ ರೇಟ್ ಮಾತಾಡು, ನಾನು ಒಂದು ತಕೊಂತೀನಿ. ಲಕ್ಷ್ಮಕ್ಕ, ನಿಮ್ಮ ಮಾಮಗೆ ಒಂದು ಕಾಂಬಳಿ ಐತಿ ಹಳೇದು, ಅದು ನೋದ್ಕೊಂಡು ಮನಿ ಕೆಂಪ್ತೈತಯ್ಯಪ್ಪ. ನನಗೆ ಇಲ್ಲದ್ದು ಸಣ್ಣದೊಂದು ರಗ್ ಐತಿ, ತಣ್ಣಗಾಗುತ್ತೆ ಬೆಳಗಿನ ಜಾವ, ನಿದ್ದೆನೇ ಬರಲ್ಲ. ಅದಕ್ಕೇನೆ ನಾನು ಒಂದು ತಾಮನ ಅಂತ ಬಂದೆ. ನೀನು ಯಾಚೆತ ಮಾತಾಡ್ತೀಯಮ್ಮ, ಸುಮ್ಮನ ರಗ್ ನೋಡು ಹೆಂಗಿದಾವೆ ಅಂತಾನೆ ಒಂದಿಟ. ಅಣ್ಣ, ನೀನೇನಣ್ಣ ಸುಮ್ಮನೆ ನಿಂತಿದ್ಯಾ?
ತೆಗ್ದು ತೋರ್ಸು ನೋಡೋಣ ಅದಲ್ಲಿ ಹೆಂಗ ಇದಾವೆ ಅಂತಾನ. ನೀನು ಅವ್ರ ಬಾಯಿ ನೋಡ್ಕೊಂಡು ನಿಂತಿದ್ಯ, ಅಲಸ್ಮಕ್ಕನ ಬಾಯಿನು ಗುಂಡಜ್ಜಿ ಬಾಯಿನೂ. ತತ್ತ ಇಲ್ಲಿ ನೋಡೋಣ ಹೆಂಗಿದಾವೆ, ತೆಳ್ಳಗೈದಾವೋ ದಪ್ಪಗೈದಾವೋ ಅಂತ. ತಾಳಕ ನೋಡು. ಅವರಿಬ್ರು ಯಾಕೆ ತಾಮಂಗ್ ಕಾಣಲ್ಲ, ಇಲ್ಲೇ ಗುದ್ದಾಡ್ಕೊಂಡು ನಿಂತೇವ್ರಿ. ಬೇಸಿಟ್ ತಗೊಳ್ರಿ, ನನಗೆ ಟೈಮ್ ಆಗುತ್ತೆ ಹೋಗೋಣ ಅಂತಂದ್ರೆ ಇಲ್ಲೇ ಯಾತೆತೋ ನಕ್ಸಾರ ಮಾಡ್ಕೊಂಡು ನಿಂತೇವ್ರಿ. ಅವಜ್ಜಿನೂ ಅವಕ್ಕೈನೂ. ತಾಳಕ ನೋಡು, ನೀನ ನನ್ನ ತಕಂತೀನಿ ನೋಡೋಣ ಅದಲ್ಲಿ. ನೋಡು ದಪ್ಪಗೈದಾವೆ. ಪರವಾಗಿಲ್ಲ ಅಲ್ಲೇನೆ ಬನು, ಚೆನ್ನಾಗಿದಾವಮ್ಮ, ದಪ್ಪಗೈದಾವೆ, ಮೆತ್ತಗುನು ಇದಾವೆ. ಬೇಕೇನಿ ನೀನಿಗ್ ಬನು? ಹೌದು ಬಗ್ಗಿನ ಅಕ್ಕ, ಇದು ಅಂತೂ ತುಂಬಾ ಚೆನ್ನಾಗೇ ಐತೆ. ಕಲರ್ ತುಂಬಾ ಇಷ್ಟಾಗೆ ಆಯ್ತು ನಂದಕ್ಕೆ. ನಂದಕ್ಕೆ ಇದೇ ಇರ್ಲಿ. ಯಾಕೆ ಹೇಳಿ, ನಾನ್ ನೋಡಿದ್ ಮೊದ್ಲು ನನಗ್ ಬೇಕು ಇದು. ಬಂದ್ಬಿಟ್ಲು ಇವಳಿಗೆ ಬೇಕಂತೆ. ನೀನು ಬ್ಯಾರೇದ್ ಯಾವ್ದಾನ ನೋಡು, ನನಗೂ ಇದೇ ಬೇಕಮ್ಮ. ನಾನಂತೂ ಕೊಡಲ್ಲ, ನಾನ್ ತಾಂಡಿರೋದ್ ಮೊದ್ಲು. ಬಗ್ಗಿನ ಅಕ್ಕ, ನಮ್ದೇ ಮೊದ್ಲು ಬೆಸಿಟ್ ಬೇಕು ಅಂತೇಳಿ ಇವಣ್ಣನ ಕೇಳಿದ್ದು. ಅದಕ್ಕೆ ಈ ಬೆಸಿಟ್ ನಮ್ಗೆ ಬೇಕು, ನಿಂದು ಬೇರೆ ತಗೊಳ್ಳಿ, ನಮ್ದಕ್ಕೆ ಇದು ಬೇಕು. ಅಣ್ಣವ್ರೆ ಇದು ಕೊಡಿ ನಮ್ದಕ್ಕೆ. ಸುಮ್ಮನ್ ತೊತ್ತಾರೆ ನಿನ್ನ. ನೀನು ಬೆಸಿಟ್ ಬೇಕು ಅಂತ ಮೊದ್ಲು ಬಂದಿದ್ರೆ ನಾನ್ ತಾನೇ ಈ ಬೆಸಿಟ್ ಮೊದ್ಲು ಕೇಳಿ ಇಸ್ಕೊಂಡಿದ್ದು. ನೋಡೋಣ ಅಂತ ಹೇಳಿ, ಚೆನ್ನಾಗಿದೆ ತಾಮನ ಅಂತ ಹೇಳಿ ನಾನ್ ನೋಡ್ತಾ ಇದೀನಿ. ಆಲೆ ಕೈಯಗಳು ಕಿತ್ಕೊಂಡು ನನಗ್ ಬೇಕು ಅಂಬದ್ ನೋಡು. ತತ್ತಾರೆ ನಿನ್ನ. ನೀನು ಬ್ಯಾರೆ ತಕ, ನೀನೇನೆ ನನಗೆ ಹೇಳೋ ಬದ್ಲು ತತ್ತಾರೆ ನನಗ್ ಬೇಕು ಮೊದ್ಲಿದ್ದು. ಬಾನು ಭಾಗ್ಯಮ್ಮ, ಹಂಗ ಯಾಕೆ ಗುದ್ದಾಡ್ತೀರಿ? ಯಾರನ್ನ ಒಬ್ರು ತಕೊಳ್ರಿ. ಇನ್ನ ಮಸ್ತಾಗೈರ ಬೆಸಿಟು. ನೋಡ್ರಿ, ಅದೇ ಬೇಕು. ಏನು ಇಬ್ರಿಗೂ ಅದೇ ಬೇಕು ಅಂದ್ರೆ ಅರ್ಧನ ಕಟ್ ಮಾಡ್ಕೊಂಡ್ ತಾಬೇಕಾಗುತ್ತೆ. ಇನ್ನ ಮಸ್ತಾಗೈರ ಬೆಸಿಟು ನೋಡ್ರಿ. ಲಸ್ಮಕ್ಕ, ಈ ಬೆಸಿಟ ನಾನ್ ಮೊದ್ಲು ಇಸ್ಕೊಂಡಿದ್ದೆ ಈ ಬಣ್ಣಂತಾಗೆ. ಈ ಬಣ್ಣನೂ ಇಷ್ಟ ಆತು ನನಗೆ, ಆ ಕ್ವಾಲಿಟಿನೂ ಚೆನ್ನಾಗೈತಿ, ದಪ್ಪಗೈತಿ. ಅದಕ್ಕೆ ಈ ಬೆಸಿಟ್ ನನಗ್ ಬೇಕು ಅಂದ್ರೆ ಇವಳೊಬ್ಳು ಬಂದ್ಬಿಟ್ಲು ಬಾನು, ನನಗ್ ಕೊಡು ಅಂತ ಹೇಳಿ ನನ್ನ ಕೈಯಾಗ ಕಿತ್ಕಮಕ್ಕೆ. ಕೊಡ ಇಲ್ಲಿ ಬಾನು. ಸೋಡಾ ಬುಡ್ಡಿ, ಅದೊಂದೇ ಬೆಸಿಟ್ ನಿನ್ ಕಣ್ಣಿಗೆ ಚೆನ್ನಾಗ್ ಕಾಣ್ತಿರೋದು. ಇನ್ನ ಮಸ್ತಾಗೈದ ನೋಡಲ್ಲಿ. ಬಿಡು ಅದನ್ನ ಬಾನು ತಾಂತಾಳಂತೆ, ತಾಂಡ್ರ ತಾಂತೇಳು ತಾಂಬ್ಲೇಳು. ನಿನಗೆ 2 ಸಾಲದು ಅಂತ ನನ್ನ 4 ಕಣ್ ಕೊಟ್ಟೇವನಿ ದೇವ್ರು. ಹಂಗಂದ್ರು ಅದೊಂದೇ ಚೆನ್ನಾಗ್ ಕಾಣ್ತೈತಿ ಅಂತ ಹೇಳ್ತಾ ಇದೆಯಲ್ಲ. ಒಂದಿಟ್ಟು ಈತ ಹತ್ರಕ್ ಬಂದು ನೋಡು ಎಂತೆಂತ ಬೆಸಿಟ್ ಇದಾವೆ. ಹ್ಞೂ ಕಣಕ, ತುಂಬಾ ಚೆನ್ನಾಗಿದಾವೆ. ಇನ್ನು ಅದಕ್ಕಿಂತ ಕ್ವಾಲಿಟಿ ಇರೋ ಬೆಸಿಟ್ ಇದಾವೆ, ಬಂದು ನೋಡ್ಬರ್ರಿ. ಹೂ ಕಣೆ ಲಸ್ಮಕ್ಕ, ಆ ಬಾನು ತೆಗಿರೋದ್ಕಿನ್ನ ಇದೇ ಚೆನ್ನಾಗಿರಂಗೈತೆ. ನಾನ್ ನೋಡ್ಲೇ ಇಲ್ಲ ಇವನ್ನ. ಅದಿನ್ನ ಚೆನ್ನಾಗೇ ಇಲ್ಲ. ಇವೆರಡು ಎಷ್ಟ್ ಚೆನ್ನಾಗಿದಾವೆ ಮ್ಯಾಲಿರವು. ಏನ ನನ್ಗೆ ಈ ಇವೆರಡಕ್ಕೆ ಒಂದ್ ಕೊಡೋಣ. ಭಾಗ್ಯಮ್ಮ, ನಿನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು ಕಣೆ, ಅದಕ್ಕೆ ನಾನು ಹೇಳಿದ್ದು. ನೋಡ್ದ ಇವಾಗ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದಾವೆ ಅವು ಅಂತನ. ಈಗ ಬಾನು ತೆಗಿರೋದೇ ಚೆನ್ನಾಗಿಲ್ಲ ಆಗೈತೆ ನಿನಗೆ ಇವಾಗ ಆ ಬೆಸಿಟ್ ನೋಡಿದಾಗ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ, ಅದಕ್ಕೆ ಹೇಳಿದ್ದು 10 ಬಂದು ನೋಡು ಅಂತನ. ಕಣೆ ಲಸ್ಮಕ್ಕ, ಅದೊಂದಿಟ್ಟು ಚಳ್ಳಗೈತಿ. ಈ ಬೆಸಿಟೇನೆ ಚೆನ್ನಾಗಿದಾವೆ ನೋಡು. ಎಷ್ಟು ಕಲರ್ ಅಷ್ಟೇನೆ, ಮಾಸ್ಲು ಕಲರು. ಜಲ್ ಮಾಸಿರುನು ಜಲ್ ಕಾಣಲ್ಲ. ಆ ಬಾನು ಕೈಯಾಗಿರೋದು ಒಂಥರ ಪಿಂಕ್ ಕಲರ್, ಮಾಸಿರೆ ಜಲ್ ಕಾಣುತ್ತೆ. ಆಗಲ ಒಗಿಬೇಕು ಅಂತವನ. ಇಂಥವೇ ಸರಿ ಮಾಸ್ಲು ಕಲರ್. ಏನ ನನ್ಗೆ ಇದ್ರಾಗೆ ಒಂದ್ ಕೊಡು. ಗುಂಡಕಯ್ಯ ನೋಡ್ ಗುಂಡಕಯ್ಯ, ಇವೆರಡು ಚೆನ್ನಾಗಿದಾವೆ, ನೀನೊಂದ್ ನಾನೊಂದ್ ತಕಮನ. ಹೌದು ಈಗ ಈ ಬೆಸಿಟ್ ನಾನ್ ತಗೊಂಡಿದ್ದೀನಲ್ಲ, ಅದಕ್ಕೆ ನಿಮ್ದಕ್ಕೆ ಈ ಬೆಸಿಟ್ ಚೆನ್ನಾಗಿಲ್ಲ ಅನ್ನಿಸ್ತೈತೆ ಬಾಗಿಂದ ಹಕ್ಕ. ನಮ್ದಕ್ಕೆ ಇದೇ ಇರ್ಲಿ. ನಿಮ್ದು ಏನ್ ಹೇಳಿದ್ರು ನಮ್ದು ಇದು ವಾಪಸ್ ಕೊಡಲ್ಲ, ಇದು ನಮ್ಗೆ ಬೇಕು. ನಾನು ವಾಪಸ್ ಕೊಡ್ಲಿ ಅಂತ ಹೇಳಿ ಈ ತರ ಸುಳ್ಸುಳ್ಗೆ ಹೇಳ್ತಾ ಇದ್ಯಾ ಈ ಬೆಸಿಟ್ ಚೆನ್ನಾಗಿಲ್ಲ ಅಂತ? ನಮ್ದಕ್ಕೆ ಏನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ನಿಮ್ದು ಹೇಳೋದು? ಭಾಗ್ಯಮ್ಮ, ನಿನ್ ಬಗ್ಗೆ ಎಲ್ಲರಿಗೂ ಗೊತ್ತು ಕಣಿ, ಆ ಬಾನುಗೂ ಗೊತ್ತು. ನೀನ್ ಏನ್ ಸುಳ್ಳು ಹೇಳಿದ್ರು ನಮ್ಗೆಲ್ಲ ಅರ್ಥ ಆಗುತ್ತೆ. ನಿನಗೆ ಆಗ್ಬೇಕಾದನ ಸುಮ್ಮನ್ ತಾಕ, ಅದ್ ಬಾನು ತಾಂಡೇವಳಂತಿ. ಇದ್ಯಾಕ್ ಗುಂಡಕಯ್ಯ ಬೆಸಿಟ್ ತಾಮಕಂತ ಬಂದು ಹಿಂಗೆ ಸುಮ್ಮನೆ ನಿಂತ್ಕೊಂಡಿದ್ಯ ಏನು ಮಾತಾಡ್ದಂಗೆ? ಯಾಕೆ ಬೇಡ್ವಿ ನಿನಗೆ? ಬೇಕಮ್ಮ, ನೀವೇ ಮಾತಾಡ್ತಾ ಇದ್ದೀರಾ. ಮಾತಾಡ್ಕೊಂಡು ತಾಮ್ಲಿ ಆಮೇಲೆ ತಾಂಬನ ಅಂತ ಸುಮ್ಮನಾಗಿದ್ದೀನಿ. ಆ ಅಣ್ಣ ಬೇರೆ 1,000 ರೂಪಾಯಿ ಹೇಳ್ತಾನೆ ರೇಟ, ಅದಕ್ಕೇನೆ. ಅಯ್ಯೋ ಗುಂಡಕಯ್ಯ, ನಿನ್ಗೆ ಯಾವ್ದು ಬೇಕು ಅಂತ ನೋಡು, ಆಮೇಲೆ ರೇಟ್ ಮಾತಾಡಕ್ಕಾಗುತ್ತೆ. ಭಾಗ್ಯಮ್ಮ, ಇದು ಸೆನಕೈದ ಕಣಿ ಮಾಸ್ಲು ಕಲರು. ನನಗೂ ಇಂಥವೇ ಬೇಕಾಗಿತ್ತು. ನಮ್ಮ ಅಜ್ಜ ಉಲ್ಡಾಡ್ಬಿಡ್ತಾನೆ ಒತ್ಕೊಂಡ್ರಿ. ಜಲ್ದ್ ಮಾಸ್ತವೆ ನಮ್ಮ ಮನೆಯಾಗಿ. ಅದಕ್ಕೇನೆ ನಾನು ಮಾಸ್ಲು ಕಲರೇ ನೋಡ್ತಿದ್ದೆ. ಚೆನ್ನಾಗೈತಿ. ನೀನೊಂದು ನಾನೊಂದು ತಾಮನ ಇಂಥವೇನೆ. ರೇಟ್ ಮಾತಾಡು ಲಸ್ಮಕ್ಕ, ನಿನಗೆ ಬೇಕೋ ಬೇಡ್ವಿ? ನೀವೆಲ್ಲರೂ ತಾಡ್ರಿ, ನೀವು ತಾಂಡ್ಮೇಲೆ ಆಮೇಲೆ ನಾನೆಲ್ಲ ತಾಂತೀನಿ. ರೇಟ್ ಮಾತಾಡ್ರಿ ಮೊದ್ಲು. ರೇಟ್ ಹೇಳಪ್ಪ ಈಗ, ಹೆಂಗ್ ಕೊಡ್ತೀಯ? ನಾಲ್ಕಾರು ಒಂದೊಂದು ತಾಂತೀವಿ. ಹೇಳಿನಲ್ಲ ಜಿ, 1,000 ರೂಪಾಯಿ ಅಂತಾನ. ತೀರ 100 ರೂಪಾಯಿ ಕಮ್ಮಿ ಮಾಡ್ಕೊಂಡು 900 ರೂಪಾಯಿ ಕೊಡ್ರಿ. 900 ರೂಪಾಯಿ ಯಾಕೆ ಕೊಡ್ತೀವಿ ಹೇಳು? 2 ಬತ್ತಾವೆ 900 ರೂಪಾಯಿಗೆ. ಸುಮ್ಮನ ಒಂದು 500 ರೂಪಾಯಿ ಕೊಡ್ತೀವಿ. 500 ರೂಪಾಯಿಗೆ ಒಂದೊಂದು ಮಾಡ್ಕೊಂಡು ಕೊಡು, ನಾಲ್ಕಾರು ಒಂದೊಂದು ತಾಂತೀವಿ. ಅಲ್ಲೇನೆಲ್ಲ ಸ್ಮಕ್ಕ ಸರಿಯಾಗಿ ಕೇಳಿದ್ದೀನಿ ನಾನು. ಹ್ಞೂ ಕಣಣ್ಣ, ಹೋದ ತಿಂಗಳು ಅವ್ರು ಯಾರ ತಾಂಬಂದಿದ್ರು. ಆ ನಿಂಗಮ್ಮ ಮತ್ತೀಗ ಆ ಸಾಕಮ್ಮ ತಾಂಡ್ರಿ ಎಲ್ಡ. ಅವರು 500 ರೂಪಾಯಿನೇ ಕೊಟ್ಟು ಹೋಗಿದ್ದು. ನೀನು ಅಷ್ಟಕ್ಕೆ ಕೊಡಂಗಿದ್ರೆ ನಾನು ತಾಂತೀನಿ ಒಂದ. ಯಾಕೋ 500 ರೂಪಾಯಿ ಅಂದ್ರೆ ತೀರಾ ಲಾಸ್ ಆಗುತ್ತೆ ಕಣಕ್ಕ. ಅರ್ಧಕ್ಕರ್ಧ ಕಮ್ಮಿ ಕೇಳ್ತಿರಲ್ಲಕ್ಕ. 1000 ರೂಪಾಯಿ ಹೇಳಿರೋ 500 ರೂಪಾಯಿ ಕೇಳ್ತೀರಾ ನೀವು? ಅಣ್ಣವ್ರೆ, ನಮ್ದಕ್ಕೆ ಗೊತ್ತು. ನಿಮ್ದು ಮಾರಕ್ಕೆ ಬರ್ತಾರಲ್ಲ ಎಲ್ರು, 1 ಡಬಲ್ ರೇಟ್ ಇಟ್ಕೊಂಡೆ ಕೇಳೋದು ಅಂತ. ಹಳ್ಳಿ ಹೆಂಗಸರು ಅಂದ್ರೆ ಏನು ತಿಳಿಯಲ್ಲ ಅಂತ ರೇಟ್ ಇಕ್ತೀರಾ ನೀವು. ನಮ್ದಕ್ಕೆ ಎಲ್ಲ ಗೊತ್ತು. 1 ಡಬಲ್ ಹೇಳ್ತೀರಾ ಅಂತ ಹೇಳಿ ಸುಮ್ಮನೆ 500 ರೂಪಾಯಿ ಕೊಡಿ.
ಅಕ್ಕವ್ ಇಲ್ಲ ಕಣಕ ನಾವ್ ಯಾಕೆ ಹಂಗೆ ಹಳ್ಳಿ ಹೆಂಗಸ್ರು ಅಂತಾನ ಡಬಲ್ ಇಕ್ಕನ ಎಲ್ಲಾರ್ಗೂ ಒಂದೇ ರೇಟೇನೆ ಸರಿ ಇನ್ನೊಂದ 100 ರೂಪಾಯಿ ಹಾಕಿ 600 ರೂಪಾಯಿಗೆ ಒಂದು ಕೊಡ್ತೀನಿ 600 ರೂಪಾಯಿ ಕೊಟ್ಟು ತಗೊಂಡೋಗ್ರಿ. ಆಹಾ ನೋಡ್ದ ಈಗ ಹೆಂಗೆ 600 ರೂಪಾಯಿಗೆ ಬಂದೆ 1000 ರೂಪಾಯಿ ಹೇಳ್ದನು ಇಲ್ಲೇ ಗೊತ್ತಾಗುತ್ತೆ ನೀವ್ ಹೆಂಗ್ ವ್ಯಾಪಾರ ಮಾಡ್ತೀರಾ ಹೆಂಗ್ ರೇಟ್ ಹೇಳ್ತೀರಾ ಅಂತಾನ. ಸುಮ್ಮನೆ 500 ರೂಪಾಯಿ ಕೊಡು. ಸರಿ ಆತ್ ಕಣಕ ನೀವಿನ್ನ 500 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡಲ್ಲ ಅನ್ಸುತ್ತೆ. ಸರಿ ತಾಂಬರೋಗ್ರಿ ದುಡ್ಡ. ನೋಡಿದ್ರಲ್ಲ ಸ್ನೇಹಿತರೆ, ವ್ಯಾಪಾರ ಮಾಡಕ್ ಬಂದವರು ಹೆಂಗೆ 1 ಡಬಲ್ ಇಕ್ಕೇನ್ ರೇಟ್ ಹೇಳ್ತಾರೆ ಅಂತಾನ. ನಾವ್ ಹಳ್ಳಿ ಹೆಂಗಸ್ರು ಬಿಡ್ತೀವ, ನಮ್ಗೆಲ್ಲ ಚೆನ್ನಾಗ್ ಗೊತ್ತೈತಿ ಹೆಂಗ್ ರೇಟ್ ಇಕ್ಕೆಂಬತ್ತಾರೆ ಇಲ್ಲಿ ಮಾರಕ್ ಬರೋರು ಅಂತಾನ. ಅದಕ್ಕೆ ನಾವು ಕಿವಳ ಒಟ್ಟಿಗೆ ಕೇಳೋದು. ನಮ್ಮ ರೇಟಿಗೆ ಬಂದ್ರೆ ಮಾತ್ರನೇ ನಾವು ತಾಮದು ಯಾವುದೇ ವಸ್ತು ಆಗಿರ್ಲೇಳು. ಎಲ್ಲರೂ ಹಂಗೆ ಮತ್ತೀಗ ಹಳ್ಳಿ ಹೆಂಗಸ್ರು ಬೇಕಂದ್ರೆ ನಿಮ್ಮೂರ್ಗುಳಾಗೂ ಹಂಗೇನಿ ಅವ್ರ ರೇಟಿಗೆ ಕೊಟ್ರೆ ತಾಂತಾರೆ, ಇಲ್ಲಾಂದ್ರೆ ಹೋಗ್ತಾ ಇರಪ್ಪ ನೀನು ನಮ್ಗೇನು ಬೇಡ ಅಂತಾರೆ. ಸರಿ, ನಿಮ್ ಕಡೆನೂ ಹಿಂಗೆ ಚೌಕಾಸಿ ಮಾಡ್ತಾರಾ ಹೆಂಗಸ್ರು? ಹಂಗಿದ್ರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.